ಬೆಳಿಗ್ಗೆ 7 ಗಂಟೆಯಿಂದ ಶುರುವಾಗಿದೆ. 7 ಗಂಟೆಯಿಂದ ಶುರುವಾಗಿ ಈಗ ಮುಕ್ತಾಯ ಆಗಿದೆ. ಅಲ್ಲಿ ಸ್ಟ್ರಾಂಗ್ ರೂಮ್ನಿಂದನೂ ಗೊಂದಲವನ್ನು ನೋಡಿದ್ದೀವಿ ನಾವು. ಗೊತ್ತಿಲ್ಲ ಅಲ್ಲಿ ಯಾಕಾಗಿ ಸ್ಟ್ರಾಂಗ್ ರೂಮ್ನ ಆ ಥರ ಇಟ್ಕೊಂಡಿದ್ರು. ಅಲ್ಲಿ ಏನು EVM ಇವೆಲ್ಲ ಎಲ್ಲವನ್ನೂ ಇಟ್ಟಿದ್ದಾರೆ, ಮೇನ್ ಡೋರ್ ಲಾಕ್ ಮಾಡಿದ್ದಾರೆ, ಎಲ್ಲವೂ ಸರಿಯಾಗಿ ಮಾಡಿದ್ದಾರೆ. ಆದರೆ ಗೊಂದಲ ಅಲ್ಲಿಂದನೂ ಶುರುವಾಗಿದೆ. ಗೊಂದಲ ಶುರುವಾದ ಮೇಲೆ ಇಲ್ಲಿ ಬಂದು 9 ಗಂಟೆಗೆ ಎಲ್ಲ 22 ಟ್ರಂಕ್ ಅನಿಸುತ್ತೆ, ಎಲ್ಲ ಟ್ರಂಕ್ಗಳನ್ನು ತೆಗೆದು ಅದರೊಳಗಡೆ ಯಾವ್ದು ಏನೇನಿದೆ ಅಂತ ಹೇಳುವಂಥದ್ದನ್ನೆಲ್ಲವನ್ನು ನೋಡಿ ಲಾಸ್ಟಿಗೆ ಬ್ಯಾಲೆಟ್ಗಳನ್ನು ತೆಗೆದು ಬ್ಯಾಲೆಟ್ಗಳನ್ನು ಎಣಿಕೆ ಮಾಡಿದ್ದಾರೆ. ಎಣಿಕೆಯಲ್ಲಿ ಏನು ಇನ್ವ್ಯಾಲಿಡ್ ಅಂಥೇಳಿ ಆಗ ತೆಗೆದಿತ್ತು, ಅದರಲ್ಲಿ ಡಿಕ್ಲರೇಷನ್ ಕಡಿಮೆ ಯಾವ್ಯಾವಕ್ಕಿಲ್ಲ ಅಂತ ಹೇಳುವಂಥವನ್ನ ನೋಡಿ ಅವನ್ನ ಕೈ ಬಿಟ್ಟಿದ್ದಾರೆ. ಉಳಿದಿರುವಂತೆ ಅದರಲ್ಲಿ ಎಷ್ಟು ವ್ಯಾಲಿಡ್ ಬಂದಿದೆ ಅದನ್ನು ತಗೊಂಡು ಮತ್ತು ನನ್ನ ವ್ಯಾಲಿಡ್ ಎಷ್ಟಿದೆ ಮತ್ತು ನನ್ನ ಎದುರುಗಡೆ ಇದ್ದಂಥ ಅಭ್ಯರ್ಥಿದು ವ್ಯಾಲಿಡ್ ಎಷ್ಟಿದೆ ಅಷ್ಟನ್ನು ಲೆಕ್ಕಾಚಾರ ಮಾಡಿದಾಗ ಈಗಿನ ಪ್ರಕಾರ ನನಗೆ ಬಹುಮತ ಬರುತ್ತೆ. ಎಲೆಕ್ಷನ್ ಕಮಿಷನರಿಗೆ ಕಳಿಸ್ತೀವಿ, ಎಲೆಕ್ಷನ್ ಕಮಿಷನರಿಂದ ಮುಂದೆ ನಿರ್ಧಾರ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ನಾನು ಆದೇಶವನ್ನು ಎದುರು ನೋಡ್ತೇನೆ. ಮತ್ತು ಅವತ್ತು 2023 ಮೇ 13 ಸಂಜೆ ನಾವೇನು ಅರ್ಜಿ ಕೊಟ್ಟಿದ್ವಿ, ಇನ್ವ್ಯಾಲಿಡ್ ವೋಟ್ಗಳನ್ನು ವ್ಯಾಲಿಡ್ ಮಾಡಿದ್ದೀರಿ ಅಂಥೇಳಿ, ಮತ್ತು ಈ 3 ವರ್ಷಗಳ ಸತತ ನಾನು ಏನು ಹೋರಾಟ ಮಾಡಿದ್ದೆ ಆ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂಥೇಳಿ ನಾನು ಭಾವಿಸ್ತೀನಿ. ಈಗ ಆ ಅಂಕಿಅಂಶಗಳನ್ನು ಇದನ್ನೆಲ್ಲ ಇನ್ನು ಪೂರ್ಣ ಪ್ರಮಾಣದಲ್ಲಿ ಅವ್ರು ಕೊಡ್ತಾರೆ. ಈಗಿನ ಪ್ರಕಾರದಲ್ಲಿ ನಮಗೆ ಬಹುಮತ ಆಗುತ್ತೆ. ಅದು ಕ್ಲಾರಿಟಿ ಅಂಕಿಅಂಶ ಹೇಳಲಿಕ್ಕೆ ಆಗ್ತಿಲ್ಲ. ಯಾಕಂತ ಹೇಳಿದ್ರೆ ಈ EVMದು ಇದ್ರ ಜೊತೆ ಇವತ್ತಿನ ಎಣಿಕೆಯಲ್ಲಿ EVMದನ್ನು ಸೇರಿಸ್ಕೋಬೇಕು ನಾವು. ಹಾಗಾಗಿ ನಮಗೆ ಸ್ಪಷ್ಟ ಬಹುಮತ ಬರುತ್ತೆ. ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್? ಇಲ್ಲ, ಇವತ್ತವರು ಘೋಷಣೆ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೆ. ಅವರು ಎಲೆಕ್ಷನ್ ಕಮಿಷನರಿಗೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಕಳಿಸ್ತೀನಿ ಅಂತ ಹೇಳಿರೋದ್ರಿಂದ ನಾವೀಗ ಅವ್ರು ಕಳಿಸಿ ಅಲ್ಲಿಂದ ಏನು ತೀರ್ಮಾನ ಆಗುತ್ತೆ ಅಂತ ಈಗ ನಾವು ಒತ್ತಾಯ ಎಲ್ಲ ಮಾಡಿದ್ದೀವಿ. ನಾವು ಕೇಳ್ದೇನೆ ಹಾಗೆ ಬರ್ತೀವ, ಎಲ್ಲ ಒತ್ತಾಯನೂ ಮಾಡಿರ್ತೀವಿ. ಹೈಕೋರ್ಟ್ ಡೈರೆಕ್ಷನ್ ಇವ್ರು ಹೇಳ್ತಾರೆ ಡಿಕ್ಲರೇಷನ್ ಅಂತ ಹೇಳಂದರೆ ವೋಟನ್ನು ಡಿಕ್ಲೇರ್ ಮಾಡಿ ಕಳಿಸೋದಷ್ಟೇ ನಂದು, ನಮಗೆ ಫಲಿತಾಂಶ ಡಿಕ್ಲೇರ್ ಮಾಡಿ ಅಂತ ಹೇಳಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಹಾಗಾಗಿ ಇರ್ಬೋದು. ಮತ್ತು ಈಗ ನೋಡಬೇಕು ರೂಲಿಂಗ್ ಪಾರ್ಟಿ ಯಾವ ಥರ ತಗೊಳತ್ತೆ, ಇಲ್ಲಿ ಕರ್ನಾಟಕದಲ್ಲಿ ಏನು ಮಾಡ್ತಾರೆ ಏನು ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಯಾಕಂದರೆ ಮಧ್ಯಾಹ್ನ ಕಾಂಗ್ರೆಸ್ ಸಂಭ್ರಮ ಆಯಿತು, ಸಂಜೆ ಒಳಗಡೆ ಅದು ನೀರಸ ಆಯಿತು. ಈಗ ಅದು ಮತ್ತೆ ಬೇರೆ ಪರಿಣಾಮ ಆಗ್ತಾ ಇದೆ. ಪರಿಣಾಮ ಬೇರೆ ಏನೂ ಆಗಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಅವ್ರದ್ದಿದೆ, ಅವ್ರದ್ದೇ ಆಡಳಿತ ಇದೆ, ಅವ್ರದ್ದೇ ಇದಿದೆ. ಏನು ಬೇರೆ ಏನು ಮಾಡೋದು, ಏನು ಪರಿಣಾಮ ಏನಿಲ್ಲ. ಸರ್ಕಾರ ಅವ್ರದ್ದೇ ಅಂದರೆ ಬೇರೆ ಪರಿಣಾಮ ಆಗುತ್ತೆ? ಏನಾಗಲ್ಲ. ಯಾಕಂದರೆ ಸತ್ಯ ಆಗಿರುತ್ತೆ ಯಾವತ್ತು. ಹಾಗಾಗಿ ಹೇಳಿ ಅಲ್ಲ ಏನಾಗ ಆ ಥರದ ಪರಿಸ್ಥಿತಿ ಹೇಳಿದ್ದಲ್ಲ ನಾನು. ಆದರೆ ಸ್ವಲ್ಪ ಒತ್ತಡಗಳು ಇರಬಹುದೇನೋ ಅಂತ ನಾನು ಭಾವಿಸ್ತೇನೆ, ಗೊತ್ತಿಲ್ಲ. ನಿಮ್ಮ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು, ರಾಜೇಗೌಡರು ಬಂದು ಒತ್ತಡ ಆಗ್ತಾ ಇದ್ದಾರೆ, ಮತ್ತೆ ಎಣಿಕೆ ನಿಲ್ಲಿಸಬೇಕು ಅಂತ. ಅಲ್ಲಿ ಏನಾಯ್ತು? ಈಗ ಕೋರ್ಟ್ ಮುಂದ್ಗಡೆ ಇರೋ ಸಬ್ಜೆಕ್ಟು ಸ್ವಲ್ಪ ಕಡಿಮೆ ಮಾತಾಡಬೇಕು ಅಂತ ಕಡಿಮೆ ಹೇಳ್ತಾ ಇದ್ದೀನಿ. ಅದು ಕೋರ್ಟಿನ ವಿಷಯ ಆಗಿರೋದ್ರಿಂದ ಹೆಚ್ಚು ನಾವು ಈ ರೀತಿ ಮಾತಾಡೋದು ಅಷ್ಟು ಸೂಕ್ತ ಅಲ್ಲ. ನೋಡಿ, ಅವರು ಒಂದು ರಾಜಕೀಯ ಪಕ್ಷ ಸ್ವಾಭಾವಿಕವಾಗಿ ಸೋಲ್ತೀನಿ ಅಂದಾಗ ಒತ್ತಡ ಹಾಕ್ತಾರೆ. ಅದೇನು ವಿಶೇಷ ಅಂತ ನಾನೇನು ಅನ್ಕೊಳಲ್ಲ. ಇರುತ್ತೆ ಸ್ವಾಭಾವಿಕವಾದ ಕ್ರಿಯೆಗಳವೆಲ್ಲ. ನಾನು ಕೋರ್ಟ್ ಮುಂದಿರೋ ವಿಷಯ ಆಗಿರೋದ್ರಿಂದ ಅದಕ್ಕಿಂತ ಹೆಚ್ಚಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿರೀಕ್ಷೆ ಇದೆ ಸರ್ ಈ ಒಂದು ಫಲಿತಾಂಶ ಬರೋದು? ಗೊತ್ತಿಲ್ಲ, ಈಗೆಲ್ಲ ಆನ್ಲೈನ್ ಆಗಿರೋದ್ರಿಂದ ನಾಳೆ ಬೆಳಿಗ್ಗೆನೂ ಬರ್ಬೋದು. ಇಲ್ಲ ಇದನ್ನು ಯಾವ ರೀತಿ ತಗೊಂತಾರೆ ಹೇಗೆ ಅಂತೇಳಿ ನೋಡ್ಬೇಕಲ್ಲ, ನೋಡೋಣ.